ಗೋ ಸಂಜೀವಿನಿ ಔಷಧಿ ನುಗ್ಗಿಯ ಮರಕ್ಕೆ ಅಂದರೆ ಡ್ರಮ್ ಸ್ಟಿಕ್ ಮತ್ತು ಬನಾನಾ ಪ್ಲ್ಯಾಂಟ್ಗೆ ಭಾನುವಾರ ಬೆಳಗ್ಗೆ ಬಿಡ್ತಾಯಿದ್ವಿ. ನೋಡ್ಬೋದು ಗೋ ಸಂಜೀವಿನಿ ಔಷಧಿ. ಈ ಗೋ ಸಂಜೀವಿನಿ ಔಷಧಿಲಿ ಈ ದೇಸಿ ಗಿರ್ ಆಕಳ ಒಂದು ಸಗಣಿಯಿಂದ ಅದನ್ನು ಗೋಬರ್ ಗ್ಯಾಸ್ಗೆ ಹಾಕಿ ಆ ಗೋಬರ್ ಗ್ಯಾಸಿಂದ ಹೊರಗಡೆ ಬಂದ ಸ್ಲರಿ ಏನಿದೆ ಅದು ಮೀಥೇನ್ ಗ್ಯಾಸ್ ಹೋಗಿ ಪ್ಯೂರ್ ಆಗಿ ಬಂದಿರುತ್ತೆ. ಸೊ ಅದು ಸಗಣಿ ಮತ್ತು ಅದ್ರ ಜೊತೆ ಮಜ್ಜಿಗೆ, ಸೊ ಅದ್ರ ಜೊತೆ ದೇಶಿ ಆಕಳದು ಗೋಮೂತ್ರ ಅಂದರೆ ನೇರವಾಗಿ ಡೈರೆಕ್ಟಾಗಿ ಹಸುವಿನಿಂದ ಪಾತ್ರೆ ಮೂಲಕ ಹಿಡಿದಿರುವಂಥ ಒಂದು ಪ್ಯೂರ್ ಗೋಮೂತ್ರ. ಅದಾದಮೇಲೆ ಇದು ಹಾಲು ಕಾಯಿಸೋದಕ್ಕೆ ನಾವೇನು ಈ ದೇಸಿ ಗಿರ್ ಆಕಳ ಸಗಣಿಯಿಂದ ಮಾಡಿದಂಥ ಕುಳ್ಳು ಅಂತೀವಿ, ಬೆರಣಿ ಏನಂತೀವಿ, ಬೆರಣಿಯನ್ನು ಯೂಸ್ ಮಾಡಿರ್ತೀವಿ. ಸೊ ಆ ಬೆರಣಿಯನ್ನು ಹಾಲು ಕಾಯಿಸೋದಕ್ಕೆ ಉಪಯೋಗ ಮಾಡ್ತೀವಿ. ಸೊ ಅದು ಹಾಲು ಕಾಯಿಸೋದಕ್ಕೆ ನಾವೇನು ಬೆರಣಿ ಉಪಯೋಗ ಮಾಡ್ತೀವಿ ಅದರಿಂದ ಬಂದಂಥ ಬೂದಿಯಲ್ಲಿ ಸೊ ಹೈಯೆಸ್ಟು ಪೊಟ್ಯಾಶ್ ಇರೋದ್ರಿಂದ ಈ ಗೋ ಸಂಜೀವಿನಿ ಔಷಧಿಗೆ ಸೊ ಆ ಬೂದಿಯನ್ನು ಕೂಡ ಮಿಕ್ಸ್ ಮಾಡಿರ್ತೀವಿ. ಸೊ ಇದಕ್ಕೆ ಏನೇನಾಯಿತು ಅಂದರೆ ಗೋಬರ್ ಗ್ಯಾಸ್ದು ಸ್ಲರ್ರಿ, ದೇಶಿ ಆಕಳು ಗೀರ್ ಆಕಳು ಮಜ್ಜಿಗೆ, ಗೀರ್ ಆಕಳದು ಒಂದು ಗೋಮೂತ್ರ, ಸೊ ಅದ್ರ ಜೊತೆ ಅದು ಬೂದಿ ನಾವೇನು ಆ್ಯಶ್ ಅಂತ ಕರಿತೀವಿ, ಕುಳ್ಳನ್ನು ಸುಟ್ಟಾಗ ಬರುವಂಥದ್ದು. ಸೊ ಅದೆಲ್ಲ ಒಂದು 10,000 ಲೀಟ್ರ್ ಒಂದು ಟ್ಯಾಂಕ್ ಬಿಟ್ಟಿರ್ತೀವಿ. ಸೊ ಅದಕ್ಕೆ ಈ ಸಾವಯವ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಏನಿದೆ ಅದಕ್ಕೆ ಒಂದು 10 to 15% ಬೆಲ್ಲವನ್ನು ಕೂಡ ನಾವು ಜಜ್ಜಿ ಅದನ್ನು ಲಿಕ್ವಿಡ್ ಮಾಡಿ ಸೊ ಇದ್ರ ಜೊತೆ ಮಿಕ್ಸ್ ಮಾಡಿರ್ತೀವಿ. ಸೊ ಇಲ್ಲಿಗೆ ಟೋಟಲ್ ಗೋ ಸಂಜೀವಿನಿ ಔಷಧಿಲಿ 5 ಕಂಟೆಂಟ್ ಆ್ಯಡ್ ಆಗಿರುತ್ತೆ. ಗೋಬರ್ ಗ್ಯಾಸ್ ಸ್ಲರಿ, ಗೋಮೂತ್ರ, ಮಜ್ಜಿಗೆ, ಬೂದಿ, ಕುಳ್ಳಿನ ಬೂದಿ, ಬೆರಣಿ ಬೂದಿ ಹಾಗೂ ಬೆಲ್ಲ. ಸೊ ಇದನ್ನು ನಾವು ಈಗ ಪ್ರೆಸೆಂಟ್ಲಿ ನಮ್ಮ ಫಾರ್ಮ್ ಹೌಸಲ್ಲಿರುವಂಥ ನುಗ್ಗೆ ಮರಕ್ಕೆ ಬಿಡ್ತಾ ಇದ್ದಾರೆ. ಸೊ ಸೇಮ್ ಹಾಗೆ ನೀವು ನುಗ್ಗೆ ಮರಗಳನ್ನು ಕೂಡ ನೋಡ್ಬೋದು. ಸೊ ಅದೇ ಥರ ಈ ಬಾಳೆ ಇದೆ, ಜವಾರಿ ರಾಜಾಪುರಿ ಬಾಳೆ, ಇದಕ್ಕೂ ಕೂಡ ಈಗ ಬಿಟ್ಟಿದ್ದೀವಿ. ಸೊ ಇದು ಈ ಗೋಮೂತ್ರದಲ್ಲಿ ಏನಿದೆ, ಸಗಣಿಲಿ ಏನಿದೆ, ಆಮೇಲೆ ಬೆರಣಿ ಬೂದಿಲಿ ಏನಿದೆ, ಮಜ್ಜಿಗೆಯಲ್ಲಿ ಏನಿದೆ, ಬೆಲ್ಲ ಏನಿದೆ ಅಂತ ಅಥವಾ ಬೇಕಿದ್ರೆ ಸೈಂಟಿಸ್ಟ್ಗಳನ್ನ ಅಥವಾ ಸಂಬಂಧಪಟ್ಟವ್ರನ್ನ ಕೇಳಿ ತಿಳ್ಕೊಬೋದು. ಇದು ಸಂಪೂರ್ಣವಾಗಿ ಗಿರ್ ಹಸುವಿಂದು, ನಮ್ಮ ಫಾರ್ಮ್ ಹೌಸಲ್ಲಿರುವಂಥ ಗಿರ್ ಹಸುವಿನ ಎಲ್ಲ ಉತ್ಪನ್ನಗಳಿಂದ ಇದನ್ನು ರೆಡಿ ಮಾಡಿ ನಮ್ಮ ಫಾರ್ಮ್ ಹೌಸಲ್ಲೇ ಬಿಡ್ತಾ ಇದ್ದೀವಿ. ಸೊ ಹೆಚ್ಚು ಕಡಿಮೆ ನಮ್ಮ ಫಾರ್ಮ್ ಹೌಸಲ್ಲಿರುವಂಥ ಎಲ್ಲ ಬೆಳೆಗಳಿಗೂ ನಾವು ಇದೇ ಕಲ್ಚರ್ನ ಯೂಸ್ ಮಾಡ್ತಾಯಿದ್ದೀವಿ. ನೀವು ನೋಡ್ಬೋದು ಬಾಳೆಹಣ್ಣು, ಬಾಳೆ ಮರ ಇಷ್ಟೇ ಚಿಕ್ಕಿದ್ರು ಕೂಡ ಈಗಾಗಲೇ ಅದು ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಸೊ ನುಗ್ಗೆ ಕಾಯಿಗಳು ಕೂಡ ಇದೆ. ಈ ಸರಿನ ನಾವು ಹೊಸದಾಗಿ ಇದನ್ನು ರೆಡಿ ಮಾಡಿಬಿಡ್ತಾ ಇದ್ದೀವಿ. ಯಾರಿಗಾದ್ರೂ ಇದ್ರ ಬಗ್ಗೆ ರೈತರಿಗೆ ಮತ್ತು ಇವ್ರಿಗೆ ಬೇಕಂದರೆ ಮಾಹಿತಿಯನ್ನು ನಾವು ಫಾರ್ಮ್ ಹೌಸ್ ಬಂದು ನೋಡಿ ಪಡಿಬಹುದು. ಸೊ ಇದು ಎಸ್ಪೆಷಲಿ ಹಾರ್ಟಿಕಲ್ಚರ್ ಕ್ರಾಪ್ಗೆ, ಆಮೇಲೆ ಎಲ್ಲಿ ನೀರು ನಾವು ಇರಿಗೇಷನ್ ಮಾಡ್ತೀವಿ ಅಲ್ಲಿ ಇದನ್ನು ಬಿಡೋದಕ್ಕೆ ತುಂಬ ಸೂಕ್ತವಾಗಿದೆ. ಸೊ ನಾವು ಇದಕ್ಕೆ ಗೋ ಸಂಜೀವಿ ಅಂತ ಕರೆದಿದ್ದೀವಿ. ಸೊ ಈ ಗೋವಿಂದ ಬರುವಂಥ ಎಲ್ಲ ಒಂದು ಉತ್ಪನ್ನಗಳಿಂದನೇ ಇದನ್ನು ತಯಾರು ಮಾಡಿರೋದ್ರಿಂದ ಗೋ ಸಂಜೀವಿನಿ ಅಂತ ಇದನ್ನು ನಾವು ಹೆಸರು ಮಾಡ್ಕೊಂಡಿದ್ದೀವಿ. ಸೊ ನೀವು ನೋಡ್ಬೋದು